ಸಮಾಜದ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು. 29ನೇ ತಾರೀಕಿಗೆ ಸೋಮವಾರ ದಿವಸ ಕಲಬುರಗಿಯಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಯಾವ ನಮ್ಮ ಸಮಾಜವನ್ನ 30 ವರ್ಷಗಳಿಂದ ಎಸ್ಟಿಗೆ ಸೇರ್ಪಡೆ ಆಗಬೇಕು ಅಂತ ಹೇಳಿ ದಿವಂಗತ ವಿಠ್ಠಲ್ ಹೇರೂರವರ ಆದಿಯಾಗಿ ಹೋರಾಟ ನಡೆದರೂ ಸಹಿತ ಇಲ್ಲಿ ತನಕ ನಮಗೆ ಫಲವನ್ನ ಸಿಕ್ಕಿಲ್ಲ. ನಾವು ಗಂಭೀರವಾದ ಹೋರಾಟವನ್ನ ಮಾಡಬೇಕಾದಂಥದ್ದು ಬಹಳ ಅಗತ್ಯ ಇದೆ. ಸರ್ಕಾರದ ಮೇಲೆ ಎಲ್ಲಾ ಕಾಲದಲ್ಲೂ ನಮ್ಮ ಸಮಾಜದವರು ಒತ್ತಡ ಹಾಕಿದರೂ ಸಹಿತ ಇವತ್ತು ಕೂಡ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡತಕ್ಕಂತ ಕೆಲಸವನ್ನ ಯಾವ ಸರ್ಕಾರಗಳನ್ನು ಮಾಡಲಿಲ್ಲ. ಇವತ್ತು ಕೇಂದ್ರದಿಂದ ಪ್ರಸ್ತಾವನೆಯನ್ನ ಬಂದು ರಾಜ್ಯ ಸರ್ಕಾರಕ್ಕೆ ಬಂದು 2 ವರ್ಷ ಆಗಿದ್ರು ಕೂಡ ರಾಜ್ಯ ಸರ್ಕಾರ ಅದರ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನವನ್ನು ಮಾಡಿಲ್ಲ. ಇವತ್ತು ಅದಕ್ಕೆ ಕೈ ಹಚ್ಚಂತ ಕೆಲಸವನ್ನ ಮಾಡಿಲ್ಲ. ದಯವಿಟ್ಟು ನಮ್ಮ ಸಮಾಜದ ಬಂಧುಗಳಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 16-17 ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆಗಳನ್ನ ಮಾಡಿದ್ದೀವಿ. ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರ ಸಾಮೂಹಿಕ ನಾಯಕತ್ವದಲ್ಲಿ ಬಹುದೊಡ್ಡ ಹೋರಾಟವನ್ನ, ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆ ಅಂತಕ್ಕಂಥ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟದಲ್ಲಿ ಯಾರದೋ ಒಬ್ಬ ವ್ಯಕ್ತಿಯ ವಿರುದ್ಧ ಆಗ್ಲಿ, ಯಾವ ಪಕ್ಷದ ವಿರುದ್ಧ ಆಗ್ಲಿ, ಉದ್ದೇಶಪೂರ್ವಕವಾಗಿ ಯಾರ ವಿರುದ್ಧದ ಹೋರಾಟ ಅದು ಅಲ್ಲ. ಆ ಹೋರಾಟದ ಸಮಾಜದ ಹಿತಕ್ಕಾಗಿ, ನಮ್ಮ ಸಮಾಜದ ಮುಂದಿನ ಒಳ್ಳೆಯ ಭವಿಷ್ಯಕ್ಕಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ರಾಜ್ಯ ಸರ್ಕಾರ ನಮ್ಮ ಸಮಾಜದ ಏನು ಎಸ್ಟಿ ಸೇರ್ಪಡೆಗಾಗಿ ಕೇಂದ್ರಕ್ಕೆ ಮತ್ತೆ ಏನು ಪ್ರಸ್ತಾವನೆಯನ್ನ ಸಲ್ಲಿಸಬೇಕಾಗಿದೆ, ಮೊದಲಿದ್ದಂತ ಪ್ರಸ್ತಾವನೆಯನ್ನ ರದ್ದುಗೊಳಿಸಿ 5 ಪದಗಳು ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕಿ ಅಂತಕ್ಕಂಥ 5 ಪದಗಳನ್ನ ಸೂಕ್ತ ದಾಖಲಾತಿಗಳೊಂದಿಗೆ ಅಧ್ಯಯನವನ್ನ ಮಾಡಿ ಅತ್ಯಂತ ಶೀಘ್ರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಕಲಬುರಗಿ ನಗರದಲ್ಲಿ 29ನೇ ತಾರೀಕಿಗೆ ಸೋಮವಾರ ದಿವಸ ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಬೇಕಾಗಿದೆ. ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ನಮ್ಮ ಸಮಾಜದ ನೀವು ಬೇಡಿಕೆಯನ್ನ ಈಡೇರಿಸದೆ ಹೋದ್ರೆ ನಾವು ಯಾವುದೇ ಕಾರಣಕ್ಕೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಂದಾಗಿ ಗಟ್ಟಿಯಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಒಂದು ವೇಳೆ ನಮಗೆ ನೀವು ನ್ಯಾಯವನ್ನ ಕೊಡಲಿಲ್ಲ ಅಂದ್ರೆ ನಿಮಗೆ ನಾವು ಸುಮ್ಮನೆ ಬಿಡಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟ ಸಂದೇಶವನ್ನ ಕಳಿಸಬೇಕಾಗಿದೆ. ಈ ಭಾಗದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯದ ಮತಗಳನ್ನ ತೆಗೆದುಕೊಂಡು ನಮ್ಮ ಸಮಾಜದವರನ್ನ ಬಳಸಿಕೊಂಡು ನಮ್ಮ ಸಮಾಜದ ಹಿತಕ್ಕಾಗಿ ನೀವು ಧ್ವನಿಯನ್ನ ಎತ್ತದೆ ಹೋದ್ರೆ, ಕೆಲಸವನ್ನ ಮಾಡದೆ ಹೋದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಮುಂದಿನ ದಿನಮಾನದಲ್ಲಿ ತಕ್ಕ ಪಾಠವನ್ನ ಕಲಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಹೇಳಬೇಕಾಗಿದೆ. ಹಳ್ಳಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಧ್ವನಿ ಎತ್ತಬೇಕಾಗಿದೆ. ಎಲ್ಲ ತಾಲೂಕುಗಳಲ್ಲಿ ಸಭೆ ಮಾಡಿದ್ದೀವಿ. ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲಿ ಪಕ್ಷಾತೀತವಾಗಿ ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ, ಇದು ಒಬ್ಬರ ಸ್ವಾರ್ಥದ ಹೋರಾಟ ಅಲ್ಲ, ಒಬ್ಬರ ನೇತೃತ್ವದ ಹೋರಾಟ ಅಲ್ಲ, ಒಬ್ಬರ ಯಾರದೋ ಬೆಳವಣಿಗೆಯ ಹೋರಾಟ ಅಲ್ಲ. ಇದು ಒಟ್ಟಾರೆ ಸಮಾಜದ ಹಿತಕ್ಕಾಗಿ ನಡೀತಕ್ಕಂಥ ಹೋರಾಟ. ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಂದಾಗಿ ಗಟ್ಟಿಯಾಗಿ ಸ್ವಾಭಿಮಾನದಿಂದ ಕಲಬುರಗಿಯಲ್ಲಿ ನಡೀತಕ್ಕಂಥ ಹೋರಾಟ ಇಡೀ ಕರ್ನಾಟಕ ರಾಜ್ಯವನ್ನು ತಿರುಗಿ ನೋಡುವಂತ ನಿಟ್ಟಿನಲ್ಲಿ ಈ ಹೋರಾಟ ನಡೀಬೇಕಂತೇಳಿ ಇವತ್ತು ನಾವು ಆಯೋಜನೆಯನ್ನ ಮಾಡಿದ್ದೀವಿ. ಕಲಬುರಗಿ, ಬೀದರು, ಯಾದಗಿರಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಸಂಪರ್ಕಗಳನ್ನ ಮಾಡಿ, ಸಭೆಗಳನ್ನ ಮಾಡಿ, ಇವತ್ತು ರಾಜ್ಯ ಮಟ್ಟದ ನಮ್ಮ ಎಲ್ಲ ಮುಖಂಡರನ್ನ ಆಹ್ವಾನ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸಿದ್ದೀವಿ. ಇಲ್ಲಿ ಪಕ್ಷವನ್ನ ಅಡ್ಡ ತರಬೇಡಿ. ಸಮಾಜದ ಹಿತಾಸಕ್ತಿಯನ್ನ ಬಂದಾಗ ಪಕ್ಷಾತೀತವಾಗಿ ಸ್ವಾರ್ಥವನ್ನ ಮರೆತು, ಭಿನ್ನಾಭಿಪ್ರಾಯಗಳನ್ನ ಮರೆತು ಹೋರಾಟವನ್ನ ಮಾಡಿದಾಗ ಮಾತ್ರ ನಮಗೆ ನ್ಯಾಯವನ್ನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ನಿಜವಾಗ್ಲೂ ಈ ಸಮಾಜದಲ್ಲಿ ಹುಟ್ಟಿದಂತ ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಿಂದ ಇವತ್ತು ನಮ್ಮ ಹಕ್ಕುವನ್ನ ಪಡೆದುಕೊಳ್ಳುವವರೆಗೂ ಕೂಡ ಇವತ್ತು ನಾವು ಹೋರಾಟವನ್ನ ಮಾಡಬೇಕಾಗಿದೆ. ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇವತ್ತು 29ನೇ ತಾರೀಕಿಗೆ ನಮ್ಮ ಹೋರಾಟಕ್ಕೆ ಬೇಡಿಕೆಯನ್ನು ಸ್ಪಂದಿಸಿ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಏನೋ ಒಂದಿನ ಹೋರಾಟವನ್ನ ಕಾಟಾಚಾರಕ್ಕೆ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ ಅಂತೇಳಿ ನೀವೇನಾರ ಅನ್ಕೊಂಡ್ರೆ ಅದು ಸುಳ್ಳು ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೇವೆ. ಮುಂದೆ ಗಂಭೀರ ಸ್ವರೂಪವಾದ ಯಾವ ಹಂತಕ್ಕಾದರೂ ಕೂಡ ನಾವು ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ. ಜೈಲು ಬರುವಾಗಲಿ, ಜೈಲಿಗೆ ಹೋಗ್ಲಿ, ಏನೆಲ್ಲ ಸಂಘರ್ಷ ಆಗ್ಲಿ, ಆದ್ರೆ ನಾವು ಈ ಸಾರ್ತಿಗೆ ನಮ್ಮ ಸಮಾಜದ ಬೇಡಿಕೆಯನ್ನು ಈಡೇರುವವರೆಗೂ ಕೂಡ ಹಿಂದೆ ಸರಿತಕ್ಕಂತ ಪ್ರಶ್ನೆ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಹೇಳಿಕೆ ನಾನು ಬಯಸ್ತೇನೆ. ದಯವಿಟ್ಟು ನಮ್ಮ ಸಮಾಜದ ಬಗ್ಗೆ ನಿಜವಾಗ್ಲೂ ನಿಮಗೆ ಕಳಕಳಿ ಕಾಳಜಿಯನ್ನ ಇದ್ರೆ ನೀವು ಅತ್ಯಂತ ಶೀಘ್ರದಲ್ಲಿ ನಮ್ಮ ಸಮಾಜದ ಏನು
ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳು ಅಂತ ಹೇಳಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂತದ್ದು ಬಹಳ ಅಗತ್ಯ ಇದೆ. ಲೋಕಸಭಾ ಚುನಾವಣೆಯಲ್ಲಿ NV ಗ್ರೌಂಡ್ ನಲ್ಲಿ ಸುಮಾರು ನಮ್ಮ ಸಮಾಜದ 15-20 ಸಾವಿರ ಜನರನ್ನ ಸೇರಿಸಿ ಎಲ್ಲರ ಮುಂದೆ ನಿಮ್ಮ ಸಮಾಜದ ನಾವು ಪರವಾಗಿದ್ದೇವೆ, ಚುನಾವಣೆ ಬಂದಾಗ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಅಂಬಿಗರು ನಂಬಿಗಸ್ತರು, ನಂಬುದ್ರೆ ಕೈ ಬಿಡಲ್ಲ ಅಂತಕ್ಕಂಥದ್ದು ಪಾರ್ಲಿಮೆಂಟ್ ಲೋಕಸಭಾ ಚುನಾವಣೆಗಿಂತ ಮೊದಲು ನೀವು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಿ, ಅದನ್ನ ದಯವಿಟ್ಟು ನೀವು ಮರಿಬೇಡಿ. ಅವತ್ತು ಚುನಾವಣೆಯನ್ನ ಬಂದಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ NV ಗ್ರೌಂಡ್ ಅಲ್ಲಿ 16,000 ಜನರನ್ನ ಸೇರಿಸಿ ನಮ್ಮ ಜನರಿಗೆ ಭರವಸೆಯನ್ನು ಕೊಟ್ಟು ಓಟ್ ಹಾಕಿಸ್ಕೊಂಡು ಮತ್ತೆ ಇವತ್ತು 1.5 ವರ್ಷಗಳ ಕಾಲ ಆಯ್ತು. ನೀವು ಹೆಂಗೆ ನಮ್ಮ ಸಮಸ್ಯೆಯನ್ನ ಸ್ಪಂದಿಸ್ತಾ ಇದ್ದೀರಿ ಅಂತೇಳಿ ಇವತ್ತು ಸಮಾಜ ನೋಡ್ತಾ ಇದೆ. ಅದಕ್ಕಾಗಿ ನಿಮ್ಮನ್ನ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಿಮ್ಮನ್ನ ನಾವು ವಿರೋಧ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ನಮಗೆ ದ್ವೇಷ ಇಲ್ಲ. ನಮ್ಮ ಸಮಾಜಕ್ಕೆ ನೀವು ನ್ಯಾಯವನ್ನ ಒದಗಿಸಬೇಕು. ನಮ್ಮ ಸಮಾಜಕ್ಕೆ ನೀವು ನ್ಯಾಯವನ್ನ ಒದಗಿಸದೆ ಹೋದ್ರೆ ನಾವು ನಿಮ್ಮ ಸರ್ಕಾರದ ವಿರುದ್ಧ, ನಿಮ್ಮ ವಿರುದ್ಧನೂ ಕೂಡ ಬಹಳ ಗಟ್ಟಿಯಾದ ಹೋರಾಟವನ್ನ ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯತಕ್ಕಂತ ಪ್ರಶ್ನೆ ಇಲ್ಲ. ಬರೀ ನಮ್ಮನ್ನ ಬಳಕೆ ಮಾಡಿಕೊಂಡು ಇವತ್ತು ಎಲ್ಲೋ ಒಂದು ಕಡೆಗೆ ಅನ್ಯಾಯ ಮಾಡತಕ್ಕಂತ ಕೆಲಸವನ್ನ ಮಾಡಬೇಡಿ. ಈ ಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರಲ್ಲಿ, ಬಿಜೆಪಿ ಅವರಲ್ಲಿ, JDS ಇರಲಿ ಎಲ್ಲ ಶಾಸಕರಲ್ಲಿ ಮನವಿಯನ್ನ ಮಾಡ್ಕೋತಾ ಇದ್ದೇನೆ. ಈ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂತ ಸಮಾಜ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕ, ರಾಜಕೀಯವಾಗಿ ಹಿಂದುಳಿದಂತ ಈ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆದ್ರೆ ಈ ಸಮಾಜವನ್ನ ಎಲ್ಲ ಸಮುದಾಯದ ತರನಾಗಿ ಸರಿ ಸಮಾನವಾಗಿ ಮುಂದೆ ಬರಲಿಕ್ಕೆ ಅನುಕೂಲನ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಈ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಬೇಕಾದಂಥದ್ದು ಅಗತ್ಯ ಇದೆ. ಹಾಗಾಗಿ ನಮ್ಮ ಸಮಾಜದ ಜನತೆಗೆ ಕೊನೆಯದಾಗಿ ಒಂದು ಮಾತನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಸ್ವಾಭಿಮಾನದಿಂದ ದಿವಂಗತ ವಿಠ್ಠಲ್ ಹೇರೂರವರು ಹೆಂಗೆ ನಮ್ಮ ಹೋರಾಟದ ಹಾದಿಯನ್ನ ತೋರಿಸಿಕೊಟ್ಟಿದ್ದಾರೆ, ಸ್ವಾಭಿಮಾನವನ್ನ ಕಲಿಸಿಕೊಟ್ಟಿದ್ದಾರೆ, ಹಂಗೆ ನಾವೆಲ್ಲರೂ ಒಂದಾಗಿ ನಮ್ಮ ಸ್ವಾರ್ಥವನ್ನ ಮರೆತು ಎಲ್ಲೋ ಒಬ್ರು ಇಬ್ರು ಹೊಟ್ಟಿ ಕಿಚ್ಚಿಗೆ ಏನೇನೋ ಮಾತಾಡ್ಕೋತಾರೆ, ಅದಕ್ಕೆ ನಾವು ಅವಕಾಶ ಮಾಡಿ ಕೊಡೋದು ಬೇಡ. ಇಲ್ಲಿ ಪ್ರತಿಯೊಬ್ಬರ ನೇತೃತ್ವ ಇದೆ, ಎಲ್ಲರ ಸಾಮೂಹಿಕ ನೇತೃತ್ವ ಇದೆ. ನಾವು ನಮ್ಮ ಹಕ್ಕಿಗಾಗಿ ಗಟ್ಟಿಯಾಗಿ ಹೋರಾಟವನ್ನ ಮಾಡೋಣ. ಯಾವುದೇ ಕಾರಣಕ್ಕೂ ಇವತ್ತು ನಾವು ಶಪಥವನ್ನ ಮಾಡಿದ್ದೇವೆ, ಈ ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟದಿಂದ ಯಾವುದೇ ಕಾರಣಕ್ಕೆ ಹಿಂದೆ ಸರಿತಕ್ಕಂತ ಪ್ರಶ್ನೆ ಇಲ್ಲ. ಯಾರೇ ವಿರೋಧ ಮಾಡಲಿ, ಯಾರೇ ಏನೇ ಮಾಡಿದ್ರು ಕೂಡ ಅದಕ್ಕೆ ನಾವು ಹೆದರುವುದಿಲ್ಲ, ಬಗ್ಗುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಯುವಕರಿಗೆ ಎಲ್ಲರಲ್ಲಿ ಮನವಿ ಮಾಡ್ಕೋತೇನೆ, ಬಿಸಿ ರಕ್ತದ ಎಲ್ಲ ಯುವಕರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ನೀವೆಲ್ಲರೂ ಕೂಡ ಸಂಘಟನೆ ಮಾಡಬೇಕಾಗಿದೆ. ಹಳ್ಳಿಯಲ್ಲಿ ಎಲ್ಲರಿಗೂ ಕೂಡ ಕರೆ ಕೊಟ್ಟಿದ್ದೇವೆ. ಕರೆ ಕೊಟ್ಟಂಗೆ ನೀವೆಲ್ಲರೂ ಹಳ್ಳಿಯಲ್ಲಿ ಸಭೆಯನ್ನ ಮಾಡಿ ಸೋಷಿಯಲ್ ಮೀಡಿಯಾದ ಮುಖಾಂತರ ಪ್ರಚಾರ ಮಾಡೋದ್ರ ಜೊತೆಗೆ ಎಲ್ಲ ಕಡೆಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಹೋರಾಟದಲ್ಲಿ ಏನು ತೀರ್ಮಾನ ಆಗ್ತದೆ, ಹೋರಾಟ ಮುಗಿಯುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಹಿಂದೆ ಸರಿತಕ್ಕಂತ ಒಂದು ಬೇಡಿಕೆಯನ್ನು ಸ್ಪಂದಿಸುವವರೆಗೂ ಹಿಂದೆ ಸರಿತಕ್ಕಂತ ಪ್ರಶ್ನೆ ಇಲ್ಲ. ಹಾಗೆ ಆ ರೀತಿ ನಾವು